ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜಲಮಂಡಳಿಗೆ ವಾಟರ್ ಬಿಲ್ ಕಟ್ಟುವ ಪ್ರತಿಯೊಬ್ಬರು ನೋಡಲೇಬೇಕಾದ ಸ್ಟೋರಿ. ಡಿಸಿಎಂ ಡಿಕೆಶಿ ಅವರೇ ಜಲಮಂಡಳಿ ಬಿಲ್ ಗೋಲ್ಮಾಲ್ ಒಮ್ಮೆ ನೋಡಿ ಜನರನ್ನ ಸುಲಿಗೆಯಿಂದ ಕಾಪಾಡಿ. ಏನಿದು ಸುಲಿಗೆ ಅಂತೀರಾ? ನೋಡ್ಕೊಂಡು ಬನ್ನಿ. ಹೌದು, ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಜಲಮಂಡಳಿಯಿಂದ ಜನರಿಗೆ ಅನ್ಯಾಯ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಬೇಕಿದೆ. ಜಲಮಂಡಳಿ ಬಿಲ್ನಲ್ಲಿ ಇತರ ಶುಲ್ಕದ ಹೆಸರಿನಲ್ಲಿ ಕೋಟಿಗಟ್ಟಲೆ ಹಣ ಕಲೆಕ್ಷನ್ ಆಗ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನ ಆಪ್ ಮಾಡಿದೆ. ವಾಟರ್ ಬಿಲ್ನಲ್ಲಿ ಇತರೆ ಶುಲ್ಕ ಹೆಸರಿನಲ್ಲಿ ಪ್ರತಿ ಗ್ರಾಹಕರಿಂದ 400 ರಿಂದ 900 ರೂಪಾಯಿಯವರೆಗೆ ಕಲೆಕ್ಷನ್ ಆಗ್ತಾ ಇದೆ. ಈ ಕುರಿತು ಆಪ್ನ ಕಾರ್ಯಕರ್ತ ದಿನೇಶ್ ಹೇರೋಹಳ್ಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ದೂರು ನೀಡಿದ್ದಾರೆ. ಇಮೇಲ್ ಮೂಲಕ ಮುಖ್ಯ ಕಾರ್ಯದರ್ಶಿಗೆ ದೂರು ಸಲ್ಲಿಸಿರೋ ದಿನೇಶ್ ಹೇರೋಹಳ್ಳಿ ಸಿಎಸ್ ಅವರಿಗೆ ಹಲವು ಕಾನೂನಾತ್ಮಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಿಡಬ್ಲ್ಯೂಎಸ್ಎಸ್ಬಿ ಬಿಲ್ ಲಗತ್ತಿಸಿ ಇತರೆ ಶುಲ್ಕ ಅಂದ್ರೆ ಏನು? ಇತರೆ ಶುಲ್ಕದ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಜಲಮಂಡಳಿ ಸಂಗ್ರಹ ಮಾಡಲು ಯಾರು ಅಧಿಕಾರ ಕೊಟ್ಟಿದ್ದಾರೆ? ಇದರ ಬಗ್ಗೆ ಜಲಮಂಡಳಿ ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿ ನೀಡಿದ್ಯಾ ಅಂತ ಸಿಎಸ್ ಶಾಲಿನಿ ರಜನೀಶ್ ಅವರಿಗೆ ಪ್ರಶ್ನಿಸಿದ್ದಾರೆ. ಈ ಕುರಿತು ಸಮಗ್ರ ತನಿಖೆಗೆ ದಿನೇಶ್ ಆಗ್ರಹಿಸಿದ್ದಾರೆ. ಇನ್ನು ಇದೇ ವೇಳೆ ಡಿಕೆಶಿ ಅವರು ರಾಜ್ಯದಲ್ಲಿ 100 ಕಾಂಗ್ರೆಸ್ ಭವನ ಕಟ್ಟಲು ಈ ಹಣ ಬಳಸ್ತಾ ಇದ್ದಾರಾ ಅಂತ ದಿನೇಶ್ ಹೇರೋಹಳ್ಳಿ ಪ್ರಶ್ನಿಸಿದ್ದಾರೆ. ಜೊತೆಗೆ ರಾಜ್ಯ ಜಲಶಕ್ತಿ ಸಚಿವ ವಿ ಸೋಮಣ್ಣ ಅವರ ಗಮನಕ್ಕೂ ಈ ವಿಚಾರ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಗ್ರಾಹಕರ ವ್ಯವಹಾರಗಳ ಇಲಾಖೆಗೆ ದೂರು ನೀಡ್ತೇನೆ ಅಂತ ದಿನೇಶ್ ತಿಳಿಸಿದ್ದಾರೆ. ಈ ಹಗರಣದ ಬಗ್ಗೆ ಕೂಡಲೇ ಸರ್ಕಾರ ತನಿಖೆಗೆ ಆದೇಶಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ವೇಳೆ ಇತರೆ ಶುಲ್ಕದ ಕುರಿತು ಜಲಮಂಡಳಿಗೆ ಪ್ರತಿಯೊಬ್ಬ ಗ್ರಾಹಕರು ಪ್ರಶ್ನಿಸಬೇಕು ಅಂತ ದಿನೇಶ್ ಆಗ್ರಹಿಸಿದ್ದಾರೆ. ಹಾಲಿ ಜಲಮಂಡಳಿ 10,15,000 ನೀರಿನ ಸಂಪರ್ಕಗಳನ್ನ ನೀಡಿದೆ. ಈ ಹಿನ್ನೆಲೆ ಇತರೆ ಶುಲ್ಕವನ್ನ 10 ಲಕ್ಷ ನೀರಿನ ಕನೆಕ್ಷನ್ ಜೊತೆಗೆ ಗುಣಿಸಿದ್ರೆ 100 ಕೋಟಿ ಶುಲ್ಕ ಸಂಗ್ರಹವಾಗ್ತಾ ಇದೆ. ಇತರೆ ಶುಲ್ಕ ಅಂದ್ರೆ ಏನು ಅಂತ ತಿಳಿದೆ ಗ್ರಾಹಕರು ದುಡ್ಡು ಕಟ್ತಾ ಇದ್ದಾರೆ. ಅತಿ ದೊಡ್ಡ ಗೋಲ್ಮಾಲ್ ನಡೆದಿದೆ ಅಂತ ಆಪ್ನ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಗಂಭೀರ ಆರೋಪ ಮಾಡಿದ್ದಾರೆ. ಒಟ್ಟಾರೆ ಸೈಲೆಂಟ್ ಆಗಿ ಇತರ ಶುಲ್ಕದ ಹೆಸರಿನಲ್ಲಿ ಜಲಮಂಡಳಿ ಜನರಿಂದ ಸಂಗ್ರಹಿಸ್ತಾ ಇರುವ ಶುಲ್ಕ ಕುರಿತು ಜಲಮಂಡಳಿ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಈ ಕುರಿತು ಸರ್ಕಾರ ತನಿಖೆಯನ್ನ ನಡೆಸಿ ಜನರಿಗೆ ನ್ಯಾಯ ಕೊಡುತ್ತಾ ಅಂತ ಕಾದು ನೋಡಬೇಕಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.